ಕತೆ ಕಲ್ಲಾದ ಹೃದಯ. ಒಂದ್ ಹಳ್ಳಿಯಲ್ಲಿ ರಂಗಪ್ಪ ಅನ್ನೋ ಶ್ರೀಮಂತ ವ್ಯಕ್ತಿ ಇದ್ದ. ಅವನ್ ಬಳಿ ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಇತ್ತು. ಆದ್ರೆ ಹೃದಯ ಮಾತ್ರ ಕಲ್ಲಿನಂತಿತ್ತು. ಒಂದು ದಿನ ಭಾರಿ ಮಳೆಯಾಗಿತ್ತು. ರಸ್ತೆಯ ಬದಿಯಲ್ಲಿ ಒಂದು ಅಜ್ಜಿ ಜಾರಿ ಬಿದ್ದು ನೋವಿನಿಂದ ಅಳುತ್ತಾ ಇದ್ರು. ಹಳ್ಳಿಯ ಹಲವರು ದಾರಿಯಲ್ಲಿ ಹಾದು ಹೋಗ್ತಾ ಇದ್ರು. ಅವರನ್ನ ನೋಡ್ಬಿಟ್ಟು, ಅಯ್ಯೋ ನನಗೆ ತಡ ಆಗಿದೆಪ್ಪ, ನನ್ಗಿದ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಇನ್ ಕೆಲವರು ಇದು ನನ್ ಸಮಸ್ಯೆ ಅಲ್ಲ ಅಂತ ಹೇಳ್ಬಿಟ್ಟು ಮುಖ ತಿರ್ಗಿಸ್ಕೊಂಡು ಹೊರಟೋದ್ರು. ಅದೇ ಸಮಯದಲ್ಲಿ ರಂಗಪ್ಪ ತನ್ನ ಕಾರ್ನಲ್ಲಿ ಹೋಗ್ತಿದ್ದ. ಅಜ್ಜಿಯನ್ನ ನೋಡಿ ಕೂಡ್ಲೆ ಕಾರ್ ನಿಲ್ಲಿಸ್ದ. ಆದ್ರೆ ಓ ಇಲ್ಲಪ್ಪ, ನಾನ್ ದೊಡ್ಡವನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಕಾರ್ನ ಹಾಗೆ ಮುಂದಕ್ಕೆ ತಗೊಂಡು ಹೊರಟ್ಬಿಟ್ಟ. ಅಲ್ಲಿಂದ ಸ್ವಲ್ಪ ದೂರ ಹೋದ ನಂತರ ಅವನ್ಗನ್ನಿಸ್ತು, ನನ್ ಬಳಿ ಎಲ್ಲಾನು ಇದೆ, ಆದ್ರೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಮನುಷ್ಯನಾ ಅಂತ ಹೇಳಿ ಅನ್ನಿಸ್ತು ಅವನಿಗೆ. ಅವಾಗ ಏನ್ ಮಾಡ್ದ, ಅವನು ಅವನ ಕಾರನ್ನ ಹಿಂದಕ್ಕೆ ತಿರುಗಿಸಿ ಅಜ್ಜಿ ಹತ್ರ ಬಂದ. ಅಜ್ಜಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸ್ದ. ಆವಾಗ ಅಜ್ಜಿ ಕಣ್ಣೀರ್ ಹಾಕ್ತಾ ಹೇಳದ್ಲು, ಮಗ ನೀನು ಇವತ್ ನನ್ ಜೀವನ ಉಳಿಸಿದ್ಯಾ ಅಂತ. ಆ ಕ್ಷಣದಲ್ಲಿ ರಂಗಪ್ಪನಿಗೆ ಅರಿವಾಯ್ತು, ಹಣದಿಂದ ದೊಡ್ಡವನಾಗಬಹುದು, ಆದ್ರೆ ಸಹಾಯ ಮಾಡ್ದಾಗ್ಲ ಮಾತ್ರ ಮನುಷ್ಯತ್ವ ಉಳಿಯುತ್ತೆ ಅಂತ. ಈ ಕಥೆಯ ನೀತಿ ಮನುಷ್ಯತ್ವ ಅಂದ್ರೆ ಸ್ಥಾನ, ಸಂಪತ್ತು ಅಲ್ಲ, ಸಮಯಕ್ಕೆ ನಾವು ಮಾಡ್ತೀವಲ್ವಾ ಸಹಾಯ, ಅದೇ ನಿಜವಾದ ಮನುಷ್ಯತ್ವ. ಇದೇ ತರದ ಬೇರೆ ಕಥೆಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.